ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಒಂದು ವಿಷಯ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ವೈರಲ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಆ ಒಂದು ವಿಷಯ ಬಂದು ದರ್ಶನ್ ಸರ್ ಅವ್ರದ್ದು ಅಂತಂದ್ರೆ ಹೆಲಿಕಾಪ್ಟರ್ ಬುಕ್ ಆಗಿದೆಯಂತೆ. ಹೆಲಿಕಾಪ್ಟರ್ ನಲ್ಲಿ ದರ್ಶನ್ ಅವರು ಬರ್ತಾರಂತೆ ಅನ್ನೋ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತು 30ನೇ ತಾರೀಕು ಸೋಮವಾರದಂದು ಕೋರ್ಟ್ ನಲ್ಲಿ ಅವರ ಕೇಸು ಸಹ ಇದೆ. ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಗೈಸ್. ಮೊದಲನೇದಾಗಿ ಹೆಲಿಕಾಪ್ಟರ್ ಅಂದ್ರೆ ಹೆಲಿಕಾಪ್ಟರ್ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದೀವಿ, ತುಂಬಾ ದಿವಸದಿಂದ ಚರ್ಚೆ ಆಗ್ತಾ ಇದೆ. ದರ್ಶನ್ ಅವರಿಗೋಸ್ಕರ ಹೆಲಿಕಾಪ್ಟರ್ ಬುಕ್ ಆಗಿದೆ ಅಂತೆ ಆಲ್ರೆಡಿ. ಹೆಲಿಕಾಪ್ಟರ್ ನಲ್ಲಿ ಅವರು ದರ್ಶನ್ ಅವರು ತಮ್ಮ ಮನೆಗೆ ಬರ್ತಾರಂತೆ ಅನ್ನೋ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಹೆಲಿಕಾಪ್ಟರ್ ನಲ್ಲಿ ಬರ್ತಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೆಲಿಕಾಪ್ಟರ್ ಬರೋ ಸಾಧ್ಯತೆ ಇದೆ. ಬಟ್ ಹೆಲಿಕಾಪ್ಟರ್ ಇನ್ನ ಬುಕ್ ಆಗಿಲ್ಲ. ತಿಳಿದು ಬಂದಂತ ಮಾಹಿತಿ ಪ್ರಕಾರ ಗೈಸ್, ಹೆಲಿಕಾಪ್ಟರ್ ಇನ್ನ ಸಹ ಬುಕ್ ಆಗಿಲ್ಲ. ಆದರೆ ಹೆಲಿಕಾಪ್ಟರ್ ನ ಬುಕ್ ಮಾಡಿ ದರ್ಶನ್ ಸರ್ ಅವನ್ನ ಕರ್ಕೊಂಡು ಬರೋ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಹೆಚ್ಚಿನದಾಗಿ. ಏಕಂತಂದ್ರೆ ನಾವು ಕೇಳಿದ್ವಿ, ನಿರ್ಮಾಪಕರ ಬಾಯಲ್ಲಾಗಿರ್ಬೋದು, ಮತ್ತೆ ಫ್ಯಾನ್ಸ್ ಗಳ ಬಾಯಲ್ಲಾಗಿರ್ಬೋದು, ಅಥವಾ ಫ್ಯಾನ್ಸ್ ಪೇಜ್ ಗಳಲ್ಲಾಗಿರ್ಬೋದು, ನಾವು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ದರ್ಶನ್ ಸರ್ ರಿಲೀಸ್ ಆದ ತಕ್ಷಣ ಬಳ್ಳಾರಿಯಿಂದ ಆರ್ ನಗರ ಅವರ ಮನೆಗೆ ಹೋಗ್ಬೇಕಂದ್ರೆ ಮಿನಿಮಮ್ 2 ದಿನ ಬೇಕಾಗುತ್ತೆ, 3 ದಿನ ಬೇಕಾಗುತ್ತೆ. ಆ ಮಟ್ಟದಲ್ಲಿ ಫ್ಯಾನ್ಸ್ ಬಂದು ಸೇರ್ತಾರೆ ಅಂತ ನಾವು ನ್ಯೂಸ್ ಅನ್ನ ಕೇಳ್ತಾನೆ ಇದೀವಿ. ಮತ್ತೆ ಫ್ಯಾನ್ಸ್ ಪೇಜ್ ಗಳಲ್ಲೂ ಸಹ ಇದೇ ನ್ಯೂಸ್ ಓಡ್ತಾನೆ ಇದೆ ಅಂತ ಹೇಳ್ಬೋದು ಗೈಸ್. ಆದ್ದರಿಂದ ಅಂದ್ರೆ ಖಂಡಿತವಾಗ್ಲೂ ದರ್ಶನ್ ಸರ್ ರಿಲೀಸ್ ಆದ ದಿನ ಫ್ಯಾನ್ಸ್ ಗಳೆಲ್ಲ ಸೇರ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಒಂದು ಸಾಧ್ಯತೆ ಇರುತ್ತೆ ಗೈಸ್. ಆದ್ದರಿಂದ ದರ್ಶನ್ ಸರ್ ಅವರನ್ನ ಹೆಲಿಕಾಪ್ಟರ್ ಬುಕ್ ಮಾಡಿ ಹೆಲಿಕಾಪ್ಟರ್ ನಲ್ಲಿ ಕರ್ಕೊ ಹೋಗೋದು ಒಂದು ಉತ್ತಮವಾದ ಐಡಿಯಾ ಅಂತಾನೆ ಹೇಳ್ಬೋದು ಗೈಸ್. ಯಾಕಂತಂದ್ರೆ ಅಂದ್ರೆ ಈಗ ದರ್ಶನ್ ಸರ್ ಏನೋ ರಿಲೀಸ್ ಆದ್ರೆ ಕಾರ್ ನಲ್ಲಿ ಕರ್ಕೊ ಹೋಗ್ಬೇಕಾದ್ರೆ ಕಾರ್ ಸುತ್ತ ಬೈಕ್ಗಳಲ್ಲಿ ಬರೋದು, ಅಥವಾ ಊರೂರಿನಲ್ಲಿ ಅಡ್ಡ ಹಾಕೋದು, ದರ್ಶನ್ ಸರ್ನ ಅವ್ರ ನಿಲ್ಲಿಸ್ಕೊಂಡು ಅಥವಾ ಫ್ಯಾನ್ಸ್ ಗಳನ್ನ ಮಾತಾಡಿಸ್ಕೊಂಡು ಹೋಗೋದಿಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಜೊತೆಗೆ ಅವ್ರು ಆಗ್ತಾನೆ ಬರ್ತಾ ಇರೋದ್ರಿಂದ ಫ್ರೆಶ್ ಅಪ್ ಆಗ್ಬೇಕಾಗುತ್ತೆ, ಅಥವಾ ಮನೆಗೆ ಹೋಗ್ಬೇಕು ನಾನು ಸ್ಟಾರ್ಟಿಂಗ್ ಅಂತ ಇರುತ್ತೆ, ಅಥವಾ ಏನೋ ಒಂದು ಇರುತ್ತೆ. ಆದ್ದರಿಂದ ಅವರಿಗೂ ಡಿಸ್ಟರ್ಬ್ ಆಗೋದಿಲ್ಲ, ಜೊತೆಗೆ ಅಭಿಮಾನಿಗಳಿಗೂ ಡಿಸ್ಟರ್ಬ್ ಆಗೋದಿಲ್ಲ ಅನ್ನೋ ಒಂದು ನಿರೀಕ್ಷೆಯಿಂದ ಹೆಲಿಕಾಪ್ಟರ್ನ ಬುಕ್ ಮಾಡಿ ಅವರನ್ನ ಕರ್ಕೊ ಹೋಗೋ ಒಂದು ಸಾಧ್ಯತೆ ಅಂತೂ ಖಂಡಿತವಾಗ್ಲೂ ಇದೆ. ಬಟ್ ಇನ್ನ ಹೆಲಿಕಾಪ್ಟರ್ ಅಂತೂ ಬುಕ್ ಆಗಿಲ್ಲ ಗೈಸ್. ಮತ್ತೆ ಅಭಿಮಾನಿಗಳು ಸಹ ಸ್ವಲ್ಪ ಬೇಜಾರಾಗ್ಬೋದು ಈ ಒಂದು ವಿಷಯದಿಂದ. ನಮ್ಮೂರಿಂದ ದರ್ಶನ್ ಸರ್ ಹೋಗ್ಬೇಕಾಯ್ತು, ಅಥವಾ ನಮಗ್ ಸಿಗ್ಬೇಕಾಯ್ತು ದರ್ಶನ್ ಸರ್ ಅಂತ ಸ್ವಲ್ಪ ಕೆಲವು ಅಭಿಮಾನಿಗಳು ಬೇಜಾರು ಮಾಡ್ಕೊಂಡ್ರು ಸಹ ಹೆಲಿಕಾಪ್ಟರ್ ನಲ್ಲಿ ಹೋಗುವಂತದ್ದು ಉತ್ತಮವಾದ ಒಂದು ಐಡಿಯಾ ಅಂತಾನೆ ಹೇಳ್ಬೋದು ಗೈಸ್. ಯಾಕಂತಂದ್ರೆ ಎಲ್ಲಾ ತಾವು ಗಾಡಿನ ನಿಲ್ಲಿಸ್ತಾ ಹೋಗೋದಿಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ರಿಂದ ಅದೊಂದು ಉತ್ತಮವಾದ ಐಡಿಯಾ ಅಂತ ಹೇಳ್ಬೋದು ಗೈಸ್. ನಂತರ ಇವತ್ತು ದರ್ಶನ್ ಸರ್ ಅವರ ಒಂದು ಕೇಸು ಸಹ ಕೋರ್ಟ್ ನಲ್ಲಿ ಇದೆ. ಅದೇನಾಗ್ಬೋದು ಅಂತ ಕೇಳಿದ್ರೆ, ಆಲ್ಮೋಸ್ಟ್ ಆಲ್ ಯಾವುದೇ ಒಂದು ಕೊಲೆ ಕೇಸ್ ನಲ್ಲಿ ಮೊದಲನೇ ಬಾರಿ ಬೇಲ್ ಅರ್ಜಿಯನ್ನ ಹಾಕಿದಾಗ ರಿಜೆಕ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. 1 ದಫಾ ಅಥವಾ 2 ದಫಾ ರಿಜೆಕ್ಟ್ ಆಗುವ ಸಾಧ್ಯತೆನೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಗೈಸ್. ದರ್ಶನ್ ಸರ್ ಈ ತಿಂಗಳು ಬರ್ಬೋದು, ಅಥವಾ ನೆಕ್ಸ್ಟ್ ತಿಂಗಳು ಖಂಡಿತವಾಗ್ಲೂ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಇದೆ. ಆದ್ದರಿಂದ ದರ್ಶನ್ ಸರ್ ಅವರು ರಿಲೀಸ್ ಆಗಿ ಬಂದ್ರೆ ಖಂಡಿತವಾಗ್ಲೂ ನಮಗೂ ಖುಷಿ, ಮತ್ತು ಕನ್ನಡ ಇಂಡಸ್ಟ್ರಿಗೂ ಖುಷಿ, ಪ್ರತಿಯೊಬ್ಬರಿಗೂ ಖುಷಿ ಅಂತಾನೆ ಹೇಳ್ಬೋದು. ಆದ್ದರಿಂದ ಅವರು ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.